ದೇವರ ನಾಮದಲ್ಲಿ ಎಲ್ಲರಿಗೂ ಶುಭಾಶಯಗಳು. ದೇವಮಿತ್ರರೇ, ದೇವರ ಆಶೀರ್ವಾದದಿಂದ ತಾವೆಲ್ಲರೂ ಚೆನ್ನಾಗಿದ್ದೀರಾ ಎಂದು ಭಾವಿಸುತ್ತೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮಲಗುವ ಮುನ್ನ ಈ ಪ್ರಾರ್ಥನೆಯನ್ನು ಮಾಡಿ, ದೇವರು ಇಡೀ ರಾತ್ರಿ ನಿಮ್ಮನ್ನು ಕಾಪಾಡುವನು. ರಾತ್ರಿಯನ್ನು ದೇವರ ಕೈಗೆ ಒಪ್ಪಿಸಿ, ಭಯವಲ್ಲ ಸಮಾಧಾನ ನಿಮ್ಮದಾಗಲಿ. ನಿದ್ರೆಗೆ ಮೊದಲು ಈ ಪ್ರಾರ್ಥನೆ ನಿಮ್ಮ ಜೀವನವನ್ನು ಬದಲಾಯಿಸಬಹುದು. ದೇವರ ಸಮಾಧಾನದಲ್ಲಿ ನಿದ್ರಿಸಿ, ನಾಳೆ ಹೊಸ ಆಶೀರ್ವಾದ ನಿಮ್ಮನ್ನು ಎದುರು ನೋಡುತ್ತಿರುತ್ತದೆ. ಇಂದಿನ ಎಲ್ಲ ಚಿಂತೆಗಳನ್ನು ದೇವರಿಗೆ ಒಪ್ಪಿಸಿ ಶಾಂತಿಯಿಂದ ಮಲಗಿ. ಕರ್ತನಾದ ಯೇಸು ಕ್ರಿಸ್ತನ ಪವಿತ್ರ ನಾಮದಲ್ಲಿ ನಿಮಗೆಲ್ಲರಿಗೂ ಪ್ರೀತಿಯ ವಂದನೆಗಳು. ದಿನವಿಡೀ ದೇವರು ನಮ್ಮನ್ನು ನಡೆಸಿದನು, ಕಾಪಾಡಿದನು ಮತ್ತು ಅನೇಕ ಆಶೀರ್ವಾದಗಳನ್ನು ಕೊಟ್ಟನು. ಬಹುಶಃ ನಿಮಗೆಲ್ಲರಿಗೂ ಬೆಳಗ್ಗೆಯಿಂದ ಅನುಭವ ಆಗಿರಬಹುದು. ಆದ್ದರಿಂದ ಈಗ ರಾತ್ರಿ ಸಮಯದಲ್ಲಿ ನಾವು ನಮ್ಮ ಹೃದಯವನ್ನು ದೇವರ ಮುಂದೆ ತೆರೆದು ಕೃತಜ್ಞತೆಯಿಂದ ಮತ್ತು ನಂಬಿಕೆಯಿಂದ ಪ್ರಾರ್ಥಿಸೋಣ. ರಾತ್ರಿ ಎಂದರೆ ಕೇವಲ ವಿಶ್ರಾಂತಿಯ ಸಮಯವಲ್ಲ, ಅದು ದೇವರ ಸನ್ನಿಧಿಯಲ್ಲಿ ದಿನವನ್ನು ಮುಗಿಸಿ ನಮ್ಮ ಚಿಂತೆಗಳು, ಭಯಗಳು ಮತ್ತು ಭಾರಗಳನ್ನು ಆತನ ಪಾದಗಳಲ್ಲಿ ಇಡುವ ಸಮಯವಾಗಿದೆ. ನಾನು ಸಮಾಧಾನದಿಂದ ಮಲಗಿ ನಿದ್ರಿಸುವೆನು. ಕರ್ತನೇ, ನೀನೊಬ್ಬನೇ ನನ್ನನ್ನು ಸುರಕ್ಷಿತವಾಗಿ ವಾಸಿಸುವಂತೆ ಮಾಡುತ್ತಿ. ಕೀರ್ತನೆ 4:8. ಇಂದು ರಾತ್ರಿ ದೇವರು ನಿಮ್ಮ ಮನಸ್ಸಿಗೆ ಸಮಾಧಾನವನ್ನು, ನಿಮ್ಮ ಕುಟುಂಬಕ್ಕೆ ರಕ್ಷಣೆಯನ್ನು ಮತ್ತು ನಿಮ್ಮ ಭವಿಷ್ಯಕ್ಕೆ ಹೊಸ ನಿರೀಕ್ಷೆಯನ್ನು ನೀಡಲಿ. ದಿನವಿಡೀ ದೇವರ ಕೃಪೆಗೆ ಕೃತಜ್ಞತೆ ಸಲ್ಲಿಸೋಣ ಮಿತ್ರರೇ. ನಾವು ಇಂದು ಜೀವಂತವಾಗಿರುವುದು ದೇವರ ಕೃಪೆ. ಪ್ರತಿಯೊಂದು ಆಶೀರ್ವಾದಕ್ಕೂ ದೇವರಿಗೆ ಧನ್ಯವಾದ ಹೇಳಬೇಕು. ಕೃತಜ್ಞತೆಯ ಹೃದಯವು ದೇವರನ್ನು ಸಂತೋಷಪಡಿಸುತ್ತದೆ. ಎಲ್ಲ ಚಿಂತೆಗಳನ್ನು ದೇವರಿಗೆ ಒಪ್ಪಿಸೋಣ. ಕುಟುಂಬದ ಸಮಸ್ಯೆಗಳು, ಆರೋಗ್ಯದ ಕಳವಳ, ಆರ್ಥಿಕ ಸಂಕಷ್ಟ ಯಾವುದೇ ಇರಲಿ, ದೇವರು ನಮ್ಮ ಭಾರವನ್ನು ಹೊರುತ್ತಾನೆ. 1 ಪೇತ್ರ 5:7 ಈ ವಚನ. ನಿಮ್ಮ ಎಲ್ಲ ಚಿಂತೆಗಳನ್ನು ಆತನ ಮೇಲೆ ಹಾಕಿರಿ, ಆತನೇ ಅದನ್ನು ನಡೆಸುವನು. ಕ್ಷಮಿಸುವ ಮತ್ತು ಕ್ಷಮೆ ಕೇಳುವ ಹೃದಯ ಹೊಂದೋಣ. ನಾವು ಯಾರನ್ನಾದರೂ ನೋಯಿಸಿದ್ದರೆ ದೇವರಿಂದ ಮತ್ತು ಅವರಿಂದ ಕ್ಷಮೆ ಕೇಳೋಣ. ನಮಗೆ ನೋವು ಮಾಡಿದವರನ್ನು ಕ್ಷಮಿಸೋಣ. ಕ್ಷಮೆ ಹೃದಯಕ್ಕೆ ಶಾಂತಿಯನ್ನು ತರುತ್ತದೆ. ರಾತ್ರಿ ದೇವರ ರಕ್ಷಣೆಯಲ್ಲಿ ವಿಶ್ರಾಂತಿ ಪಡೆಯೋಣ. ದೇವರು ಎಂದಿಗೂ ನಿದ್ರಿಸುವುದಿಲ್ಲ. ಆತನು ನಮ್ಮನ್ನು ಕಾಪಾಡುತ್ತಾನೆ. ಪ್ರೈಸ್ ದ ಲಾರ್ಡ್. ನಮ್ಮ ಮನೆ, ಮಕ್ಕಳು ಮತ್ತು ಕುಟುಂಬವನ್ನು ದೇವರ ಕೈಗೆ ಒಪ್ಪಿಸೋಣ. ಕೀರ್ತನೆ 1:21 ದೇವರ ನಿರಂತರ ಕಾವಲನ್ನು ನೆನಪಿಸುತ್ತದೆ. ನಾಳೆಯ ದಿನವನ್ನು ದೇವರಿಗೆ ಒಪ್ಪಿಸೋಣ. ನಮ್ಮ ಯೋಜನೆಗಳು, ಕೆಲಸ, ಆರೋಗ್ಯ ಮತ್ತು ಸೇವೆಯನ್ನು ದೇವರಿಗೆ ಸಮರ್ಪಿಸೋಣ. ನಾಳೆಯ ಬಗ್ಗೆ ಭಯಪಡಬೇಡಿ. ದೇವರು ಈಗಾಗಲೇ ನಮ್ಮ ಮುಂದೆ ನಡೆಯುತ್ತಿದ್ದಾನೆ. ಪ್ರಿಯ ಸಹೋದರ ಸಹೋದರಿಯರೇ, ಈ ರಾತ್ರಿ ನಾವು ನಮ್ಮ ಎಲ್ಲ ಚಿಂತೆಗಳನ್ನು ದೇವರ ಕೈಗೆ ಒಪ್ಪಿಸೋಣ. ದೇವರು ನಮ್ಮನ್ನು ಪ್ರೀತಿಸುತ್ತಾನೆ, ನಮ್ಮ ಪ್ರಾರ್ಥನೆಗಳನ್ನು ಕೇಳುತ್ತಾನೆ ಮತ್ತು ತನ್ನ ಪರಿಪೂರ್ಣ ಸಮಯದಲ್ಲಿ ಉತ್ತರಿಸುತ್ತಾನೆ. ಇಂದು ರಾತ್ರಿ ಶಾಂತಿಯಿಂದ ಮಲಗಿ, ನಾಳೆಯ ಬೆಳಗ್ಗನ್ನು ದೇವರ ಹೊಸ ಕೃಪೆ ಮತ್ತು ಹೊಸ ಆಶೀರ್ವಾದಗಳೊಂದಿಗೆ ಸ್ವಾಗತಿಸಿ. ಕರ್ತನೇ, ನೀನೇ ನನ್ನ ಆಶ್ರಯ, ನನ್ನ ಕೋಟೆ ಮತ್ತು ನನ್ನ ರಕ್ಷಕ. ಆದ್ದರಿಂದ ದೇವಜನರೇ, ತಾವೆಲ್ಲರೂ ಕರಗಳನ್ನು ಜೋಡಿಸಿ ಯೇಸುವಿನಲ್ಲಿ ತದೇಕ ಚಿತ್ತದಿಂದ ನೋಡುತ್ತಾ ನನ್ನೊಂದಿಗೆ ಪ್ರಾರ್ಥಿಸುವಿರಾ? ಪ್ರೀತಿಯ ಪರಲೋಕದ ತಂದೆಯೇ, ಇಂದಿನ ದಿನವಿಡೀ ನಮ್ಮನ್ನು ಕಾಪಾಡಿ ನಡೆಸಿದ್ದಕ್ಕಾಗಿ ನಿನಗೆ ಅನಂತಾನಂತ ಹೃತ್ಪೂರ್ವಕ ಕೃತಜ್ಞತೆಗಳು, ಸ್ತೋತ್ರ, ಧನ್ಯವಾದಗಳು ಹಾಗೂ ಮಹಿಮೆಗಳು. ದೇವರೇ, ನಾವು ಮಾಡಿದ ಒಳ್ಳೆಯದಕ್ಕೂ ನಿನ್ನ ಕೃಪೆಯೇ ಕಾರಣ. ನಾವು ಅರಿತು ಅಥವಾ ಅರಿಯದೆ ಮಾಡಿದ ತಪ್ಪುಗಳನ್ನು ಕ್ಷಮಿಸು. ನಮ್ಮ ಹೃದಯವನ್ನು ಶುದ್ಧಗೊಳಿಸಿ ನಿನ್ನ ಆತ್ಮದಿಂದ ನಮ್ಮನ್ನು ತುಂಬಿಸು. ಈ ವಿಡಿಯೋವನ್ನು ಕೇಳುತ್ತಿರುವಂತಹವರು
ನೋಡುತ್ತಿರುವಂತಹವರು ಎಲ್ಲರ ಹೃದಯವನ್ನು ತಲುಪು, ಎಲ್ಲರನ್ನ ಆಶೀರ್ವದಿಸು, ಎಲ್ಲರ ಕುಟುಂಬಗಳನ್ನು ಈ ಕ್ಷಣವೇ ಮುಟ್ಟು, ಎಲ್ಲರಿಗೂ ಸುಖ ನಿದ್ರೆಯನ್ನು ಕೊಡು. ಈ ರಾತ್ರಿ ನಮ್ಮ ಮನೆ, ಕುಟುಂಬ, ಮಕ್ಕಳು ಮತ್ತು ಪ್ರೀತಿ ಪಾತ್ರರೆಲ್ಲರನ್ನೂ ನಿನ್ನ ಬಲವಾದ ಕೈಗಳಲ್ಲಿ ಸುರಕ್ಷಿತವಾಗಿ ಕಾಪಾಡು. ಯಾವುದೇ ಅಪಾಯ, ದುಷ್ಟತನ, ಭಯ ಅಥವಾ ಅನಾರೋಗ್ಯವು ನಮ್ಮನ್ನು ಸಮೀಪಿಸದಂತೆ ನಿನ್ನ ದಿವ್ಯ ರಕ್ಷಣೆಯನ್ನು ನೀಡು. ದುಃಖದಲ್ಲಿರುವವರಿಗೆ ಸಮಾಧಾನ, ರೋಗಿಗಳಿಗೆ ಆರೋಗ್ಯ, ನಿರಾಶೆಯಲ್ಲಿರುವವರಿಗೆ ನಿರೀಕ್ಷೆ, ಒಂಟಿತನದಲ್ಲಿರುವವರಿಗೆ ನಿನ್ನ ಸನ್ನಿಧಿಯ ಅನುಭವವನ್ನು ನೀಡು. ನಾಳೆಯ ದಿನವನ್ನು ನಿನ್ನ ಕೈಗಳಿಗೆ ಒಪ್ಪಿಸುತ್ತೇವೆ. ನಮ್ಮ ಹೆಜ್ಜೆಗಳನ್ನು ನಡೆಸು, ನಮ್ಮ ನಿರ್ಧಾರಗಳಿಗೆ ಜ್ಞಾನವನ್ನು ನೀಡು ಮತ್ತು ನಮ್ಮ ಜೀವನವು ನಿನ್ನ ಮಹಿಮೆಗೆ ಸಾಕ್ಷಿಯಾಗುವಂತೆ ಮಾಡು. ನಾವು ಇಂದು ರಾತ್ರಿ ನಿನ್ನ ಶಾಂತಿಯಲ್ಲಿ ವಿಶ್ರಾಂತಿ ಪಡೆಯುವಂತೆ ಅನುಗ್ರಹಿಸು. ನಾಳೆ ಹೊಸ ಬಲ, ಹೊಸ ಸಂತೋಷ ಮತ್ತು ಹೊಸ ಆಶೀರ್ವಾದಗಳೊಂದಿಗೆ ಎಚ್ಚರಗೊಳ್ಳುವ ಕೃಪೆಯನ್ನು ನೀಡು. ಇವೆಲ್ಲವನ್ನು ನಮ್ಮ ಕರ್ತನೂ ರಕ್ಷಕನೂ ಆದ ಯೇಸು ಕ್ರಿಸ್ತರ ಅಮೂಲ್ಯ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಪಿತರ, ಸುತರ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್, ಆಮೇನ್.